ಯಾಕೆ ತಡ ಮಾಡ್ತಿದ್ದಾರೆ? ಬೇಗ ಬನ್ನಿ. ಅದು ಹೇಗೆ? ಬೇಡದ ಹೊರೆಯೆಲ್ಲ ಹೊತ್ತು. ಹೊರೆ? ಅದಕ್ಕೆಲ್ಲ ಆತ ಇದ್ದಾನಲ್ಲ. ನೀನು ಯಾರ ಸಂಗತಿ ಹೇಳ್ತಾ ಇದ್ದೀಯ? ಮೂಕ ಹೊರೆ ಹೋಗುವ. ನಾನು ಹೇಳಿದ ಹೊರೆ ಅದೆಲ್ಲ. ಈಗ ಅದರ ಬಗ್ಗೆ ಮಾತನಾಡಿ ಏನು ಪ್ರಯೋಜನ? ಬಹಳ ಕಷ್ಟ ದಾರಿ. ಅವರು ದೇವದೋಸರು ಬಿಟ್ಟು ಹತ್ತುತ್ತಾ ಇದ್ದಾರೆ. ಇದನ್ನೇ ಆಗ ನಾನು ಹೇಳಿದ್ದು. ಪರವಾಗಿಲ್ಲ, ನಾನು ಅಳಿಸ್ತೇನೆ. ಎಚ್ಚರ. ಬೇಗ ಬಾರೋ. ಬಂದೆ. ಮೂಗ ಇದೆ, ಬರ್ತಾ ಇದ್ದಾನೆ. ಒಮ್ಮೆ ಕರೆದು ನೋಡು. ಬೇಗ ಬಾರೋ. ಬೇಗ ಬರ್ತಾನೆ. ಕಿವಿ ಕೇಳಿಸ್ಬೇಕಂತೆ. ಕೋಣನ ಮುಂದೆ ಕಿನ್ನರಿ ಬಾರಿಸುವುದೇಕೆ? ಬನ್ನಿ. ದಾರಿ ಯಾವುದು? ಅದ ಮಾರ್ಗದರ್ಶಿಯಲ್ಲಿ ಆ ಮೂಗನ ಜೊತೆ. ಆ ಮಾರ್ಗದರ್ಶಿ ಎಲ್ಲರಿಗಿಂತ ಮುಂದೆ ಬಂದು ದಾರಿ ತೋರಿಸ್ಬೇಕಾದಲ್ವಾ? ನಾವು ಇಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಂಡರೆ ಬಳಲಿ ಹೋದೆ ಅಂದರೆ ಕುಳಿತು. ಏನು ಇಲ್ಲಿ ಬಿಡಾರ ಮಾಡಿದ್ರು? ಸ್ವಲ್ಪ ವಿಶ್ರಮಿಸಿಕೊಳ್ಳುತ್ತೇನೆ, ಆಮೇಲೆ. ಅದೆಲ್ಲ ಅಲ್ಲೇ ಮನೆಯೇ ನೋಡ್ಕೋಬೇಕಾಗಿತ್ತು. ಹೇಳಿದ್ದು ಕೇಳಿಸಿದ್ರೆ ಮತ್ತೆ ಯಾಕೆ ಹಳೆ ಕತೆ ಹೇಳ್ಬೇಕು? ದಾರಿ ಬಹಳ ಸಲ ಆಯ್ತಲ್ಲ. ಮಾರ್ಗದರ್ಶಿ, ನೀನು ಮುಂದೆ ಇಟ್ಟು ದಾರಿ ತೋರಿಸಬೇಕಾದವರಲ್ಲವೇ? ತೋರಿಸ್ತಿದ್ದೀನಲ್ಲ. ಏನೋ ಹಿಂದಿಂದ ಬಂತು. ಈ ಬಡಪಾಯಿಗೆ ಸ್ವಲ್ಪ ಸಹಾಯ ಮಾಡಲೆಂದು. ಅಯ್ಯೋ ಪಾಪ, ದೊಡ್ಡ ಸಹಾನುಭೂತಿ. ಈಗ ಯಾಕೆ ಈ ಗಲಾಟೆ? ಮತ್ತೆ ಮುಂದೆ ದಾರಿ ಯಾವುದು? ಅಪ್ಪ ಮಾರ್ಗದರ್ಶಿ, ಮುಂದೆ ಬಂದು ದಾರಿ ತೋರಿಸು. ಅದು ಈಗ ಸಾಧ್ಯ ಅಂತ ತೋರುವುದಿಲ್ಲ. ಯಾಕೆ? ರಾತ್ರಿ ಸಮೀಪಿಸುತ್ತಿದೆ. ಕಾಡಿನ ಚಳಿಗೆ ನಮಗರಿವಾಗದಷ್ಟು ವೇಗದಲ್ಲಿ ಬದಲಾಗುತ್ತದೆ. ಕತ್ತಲಿನ ಮುಖವಾಡವನ್ನು ಧರಿಸುತ್ತದೆ. ಮತ್ತೆ ಅರಣ್ಯದ ಶಬ್ದಗಳ ಸರಮಾಲೆ ಏಳುತ್ತದೆ. ಮಿಣುಕು ದೀಪಗಳು ಕೂಡ ಜೇಡರ ವಲೆಯಲ್ಲಿ ಸಿಲುಕಿಕೊಂಡಂತೆ ಎಲ್ಲೋ ಸೂಕ್ತವಾಗಿರುತ್ತದೆ. ದಾರಿ ತಪ್ಪುತ್ತದೆ. ಕಲ್ಲು ಮುಳ್ಳುಗಳು ಕೂಡಿಟ್ಟು ಕಾಯುತ್ತವೆ. ಕಾಡು
ಅದೋ ಅದೋ ಏನು ನಾವು ತಂದು ಬಿಟ್ಟೆವು. ಎಲ್ಲಿ ಇಲ್ಲೇ ಹತ್ತಿರದಲ್ಲಿದೆ. ಹತ್ತಿರದಲ್ಲಿದೆ. ಇನ್ನು ಎಷ್ಟು ದೂರ ನಡೆಯಬೇಕು? ಹೆಚ್ಚೇನು ಬೇಕಿಲ್ಲ. ಅದು ಕಾಣುವುದಿಲ್ಲವೋ ಆಕಾಶದಲ್ಲಿ ಹಕ್ಕಿಗಳು ಹಾರಾಡುತ್ತಿರುವುದು. ಮುಗಿಲುಗಳು ಬೆಳಗುದರಂತೆ ಪ್ರಕಾಶಿಸುತ್ತಿರುವುದು ಕಾಣಿಸುವುದಿಲ್ಲವೇ? ಅದೇ ಅದೇ ನಾವು ಹುಡುಕಿ ಬಂದ ತಾಣ. ಅಲ್ಲಿಗೆ ತಲುಪುವುದಕ್ಕೆ ಹತ್ತಬೇಕು. ಅಷ್ಟೊಂದು ಎತ್ತರಕ್ಕ? ಅದು ಸಾಧ್ಯವೇ? ಮತ್ತೆ ಹೊಲಿಸಿದ್ದಕ್ಕೆ ಸಾಧ್ಯವಾಗಬೇಕು ಅಂತ ತಾನೆ. ಹಾಗಾದರೆ ನಡೆಯೋಣ. ಸುಮ್ಮನೆ ಅರ್ಥವಿಲ್ಲದ ಮಾತಾಡಿ ಪ್ರಯೋಜನವಿಲ್ಲ. ಮೊನ್ನೆ ಬನ್ನಿ. ಜೈ ಜೈ ಗೀತ, ಜೈ ಗೀತ, ಜೈ ಗೀತ, ಜೈ ಗೀತ, ಜೈ ಗೀತ, ಜೈ ಗೀತ, ನೀರು ನೀರು, ಜೈ ಗೀತ, ಜೈ ಗೀತ, ಜೈ ಗೀತ, ನೀರು ನೀರು, ಜೈ ಗೀತ, ಜೈ ಗೀತ, ಜೈ ಗೀತ, ನೀರು ನೀರು, ಜೈ ಗೀತ, ಜೈ ಗೀತ, ಜೈ ಗೀತ. ಬನ್ನಿ ಬನ್ನಿ, ನಾವು ತಂದು ಬಿಟ್ಟೆವು. ಬನ್ನಿ ಬನ್ನಿ ಅಂತ ಬೆಟ್ಟಿದ್ದೆವು. ಅದು ಕಾಣಿಸುತ್ತಿಲ್ಲವೇ? ಬನ್ನಿ ಬನ್ನಿ. ನೀವು ಏನನ್ನು ನೋಡುವುದಕ್ಕೆ ಬಂದಿದ್ದೀನಿ? ದೇವರು, ನಮ್ಮ ದೇವರು. ನಿಮ್ಮ ದೇವರ? ಹೌದು, ನಮ್ಮ ದೇವರು, ಕಣ್ಣಿಗೆ ಕಾಣುವ ದೇವರು. ಎಲ್ಲಿ? ಅದೋ ಅಲ್ಲಿ, ಅಲ್ಲಿ. ದೇವರು ಅವರ ದೇವರ? ನಾವು ದೇವರ ಪೂಜೆ ಮಾಡಬೇಕು, ನಮ್ಮ ಮೊರೆಯನ್ನು ತಿಳಿಸಬೇಕು. ನಮ್ಮ ದೇವರ ಕಣ್ಣನ್ನು ತೆರೆಯಬೇಕು. ಯಾರು? ಮತ್ಯಾರು? ಇಂಥವ್ರಿಗೆ ಚೆನ್ನಾಗಿದೆ ಆ ದೇವರದು. ಆ ಕಣ್ಣುಗಳು ಮುಚ್ಚಿದ್ದೇ ಇಲ್ಲ. ಅದೆಲ್ಲ ನಾವು ನೋಡ್ಕೋತೇವೆ. ಅವರು ನೋಡಿಕೊಂಡಾರಂತೆ. ಈ ಜಗಳ ಆಡೋದು ಬೇಡ ಎಂದಿದೆ. ಏ, ನಿಮ್ಮನ್ನೀಗೆ ಒಳಗೆ ಪ್ರವೇಶದಂತೆ ತಡೆ ಇದ್ದಾರೆ. ಹಾಗಾದ್ರೆ ನಾವು ಒಂದು ಕೈ ನೋಡ್ಕೋಬೇಕಾಗುತ್ತೆ. ಆದರೆ ತಡೆಯಬೇಕೆಂಬ ಉದ್ದೇಶ ನನಗಿಲ್ಲ. ಒಳ್ಳೆಯದು. ನೀವು ಪೂಜೆ ಮಾಡಬಹುದು. ಎಂದೂ ಮುಂಚೆ ಕಣ್ಣುಗಳನ್ನು ತೆರೆಸುತ್ತೇನೆ ಎಂದು ಹೊರಟವರಲ್ಲ ನೀವು. ಅದರ ಮಂತ್ರಗೋಚರು ನಡೆಯಲಿ. ನಿಮ್ಮ ತಂಡವನ್ನು ಕರೆದುಕೋ. ನಡೆಯಲಿ. ಬನ್ನಿ 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 ಬನ್ನಿ. ನಿಲ್ಲಿ. ಇದೊಳ್ಳೆ ತಮಾಷೆ ಆಯ್ತಲ್ಲ. ಹತ್ತೂರಕ್ಕೂ ಹೇಳಿ ಮತ್ತೆ ಹೇಳಿದು ನಿಜ, ಆದರೆ ಇದಾವ ಜಾಗವೇ ಎಂದು ತಿಳಿದಿರಿ? ದೇವರ ಹೌದು, ವಸಂತೋದ್ಯಾನ. ದೇವರ ವಸಂತೋದ್ಯಾನ. ಅರ್ಥವಾಯಿತೇ? ನಾವೇನು ಬೇರೆ ಏನು ಊಹಿಸಿರಲಿಲ್ಲ. ಹಾಗಾದ್ರೆ ಈ ಹೆಂಗಸು ಇವಳು ಇವಳು ನಮ್ಮ ಪತ್ನಿ ಪತಿವ್ರತೆ. ಇನ್ನು ಏನು ಗೊತ್ತಾಗಲಿಲ್ಲ ನಿಮ್ಗೆ? ವಸಂತೋದ್ಯಾನದಲ್ಲಿ ಸ್ತ್ರೀಯರಿಗೆ ಪ್ರವೇಶ ಇಲ್ಲ. ಖಂಡಿತ ಇಲ್ಲ. ಏನು? ಹೌದು, ಈ ದೇವರು ಶುದ್ಧ ಬ್ರಹ್ಮಚಾರಿ, ನೈಷ್ಠಿಕ ಬ್ರಹ್ಮಚಾರಿ. ಹೆಂಗಸ ನರರು ಕೂಡ ಆಗಿರಬಹುದು. ಆಗಿರಬಹುದಲ್ಲ. ಹೌದು. ತರ್ಕದಿಂದ ಪ್ರಯೋಜನವಿಲ್ಲ. ಏ, ನೀನೇಕೆ ಇವರೇ ಕರೆದುಕೊಂಡು ಬಂದೆ? ಅದು ಸ್ವಾಮಿ ನನಗೆ ಅದು. ಸ್ವಾಮಿ, ಏ, ಮಾತಾಡುವುದಕ್ಕೆ ನನಗೆ ಪುರುಸುತ್ತಿಲ್ಲ, ಅಗತ್ಯವೂ ಇಲ್ಲ. ಈ ಮೆಟ್ಟಲುಗಳನ್ನು ನೀವು ಏರಬೇಕೆಂದ್ರೆ ಇದ್ದಾರೆ. ಈಕೆಯನ್ನು ಬಿಟ್ಟು ಬಿಡಿ. ಏನು? ಹಾ, ಹಾಗಾದ್ರೆ ಮಾತ್ರ ಮೆಟ್ಟಿಲೆಂದರೆ ಸಾಕು. ನಂಬಿಕೆ ಪ್ರಶ್ನಿಸಿದೆ ಅಲ್ಲಿ ಕ್ರಮದ ಪರಿಣಾಮದಲ್ಲಿ ಅದು ಕಲ್ಲುಗಳು ಹೊಡೆದು ಹೋಯಿತು. ಈ ವಸಂತೋದ್ಯಾನ ರಕ್ತಪಾತಕಿಗಳ ಕೇಂದ್ರವಾಗಿತ್ತು. ರಕ್ತಾಭಿಷಕ್ತರಾಗಿ ಗದಾ ಶರೀರರಾಗಿ ಕಾಡಿನ ಗರ್ಭದಲ್ಲಿ ಚಳ್ಳಪಿಳ್ಳೆಯಾಗಿ ಉಳಿದಬೇಕಾದದ್ದು. ಈ ಕಾಗೆ ಗಿಡಗಳು ನಿಮ್ಮನ್ನು ಕುಟ್ಟಿ ತಿನ್ನುತ್ತವೆ. ನೆನಪಿರಲಿ. ಅಯ್ಯೋ ಸ್ವಾಮಿ, ನಮ್ಮ ಮೇಲೆ ಸ್ವಲ್ಪ ದಯ ತೋರಿಸಿ. ಯಾಕೆ ಇವಳನ್ನು ಮೆಟ್ಟಲೇರಿಸೋದಕ್ಕೂ? ನಾನು ಆಗಲೇ ಹೇಳಿದೆ, ಗಂಡಸರ ಮಾತು ಸ್ವಲ್ಪ ಆದರೂ ಕೇಳಬೇಕು. ಮಾಡುವುದಾದ್ರೂ ಏನು? ಮಾತ್ರವಲ್ಲದೆ ಹೀಗೆ ಮೃತಭಂಗ ಮಾಡಿದವಳಲ್ಲದೆ ಹೆಂಗಸೇ, ತಲೆ ಎತ್ತಿ ನೋಡು. ನೀನು
ನೀನು ಯಾತ್ರೆ ಸರ್ವನಾಶ. ನಾಶದ ಬೀಜವನ್ನೆತ್ತಿಕೊಂಡು ಬಂದಿದ್ದೀರಿ ನೀವು. ಬನ್ನಿ. ಸ್ವಾಮಿ 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 ಬರ್ತಿರ್ಬೇಕು. ಬರ್ತಿಲ್ಲ, ಬರ್ತಿರ್ಲಿಲ್ವೋ? ಬಿಟ್ಬಿಡಿ. ಮುಂದೇನ್ ಮಾಡ್ಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡಿ. ನೋಡು, ನಾವಂತೂ ಹೋಗಲೇಬೇಕು. ಹುಡುಕಿ ಬಂದ ದೇವರನ್ನು ಕಾಣೋದು ಬೇಡವೆ? ಖಂಡಿತ ನಾವು ನೋಡ್ಲೇಬೇಕು. ಆದರೆ ಇವಳು ಇವಳು ಇಲ್ಲೇ ಇರಲಿ. ಏಯ್, ಎಲ್ಲದಕ್ಕೂ ಸಿದ್ಧವಾಗ್ತಾನೆ ಮಗ ನೀನು. ಹಾಗಂತಲ್ವೇ? ಯಾರ್ ಮಾತ್ರವೇ ಇಲ್ಲಿ ಅದೊಂದೇ ದಾರಿ ಇರೋದು. ನಾವು ಹೋಗೋಣ. ಊಟ ಮುಗಿಸಿ ತಿರುಗಿ ಬರುವ ತನಕ ಏನು ನನ್ನನ್ನು ಬಿಟ್ಟು ಹೋಗಬೇಡಿ. ನಮ್ಮ ಬೆಳ್ಳೆ ಹೋಗಲಿ. ನಾವೆಲ್ಲ ಹಿಂತಿರುಗಬೇಕಾಗಿ. ನೀವು ನನ್ನನ್ನು ನೋಡು, ನಾವು ಹೋಗಲೇಬೇಕು. ನಾವು ಹುಡುಕುತ್ತಿರುವ ದೇವರಿಗೂ ನಮಗೂ ಮಧ್ಯೆ ಇವಳೇ ಅಲ್ಲ, ಶಾಲೆ ಬಂದರು ಅಷ್ಟೇ. ಹೌದು, ಸರಿ. ಮತ್ತೇನೇನು ಹೊರಡೋಣ. ಬನ್ನಿ. ನನ್ನನ್ನು ನೀವು ಮಹತ್ ಕಾರ್ಯ ಸಾಧನೆಗಳಿಗೆ ಸಣ್ಣ ಪುಟ್ಟ ಹಣವನ್ನು ತ್ಯಾಗ ಮಾಡಲೇಬೇಕು.
ನಮ್ಮನ್ನು ನೋಡಿಸಿದ್ರೆ ಒಮ್ಮೆಯೂ ನಮ್ಮೆಲ್ಲರನ್ನು ನೋಡಿಸಿದ್ರೆ ಓ ಅದು ಸರಿ. ನೀನು ಈಗಲೂ ಯಾವುದನ್ನು ಕುರಿತು ಆಲೋಚಿಸುತ್ತಿರುವೆ ಎಂದು ನನಗೆ ಗೊತ್ತಾಯ್ತು ಬಿಡು. ಗೊತ್ತಾಗೋದಕ್ಕೆ ಏನೂ ಇಲ್ಲ. ನಮ್ಮ ದೇವರು ನಮ್ಮ ಬೆನ್ನಿಗೆ